ಅದು ನಡು ರಸ್ತೆ ಪಕ್ಕ ಇದ್ದ ಸಿಮೆಂಟ್ ಗೋಡೌನ್. ಇಂಥ ಗೋಡೌನ್ನಲ್ಲಿ ಯಾವುದೋ ಅಕ್ರಮ ನಡೆದಿದೆ ಅಂತ ಕಾಕಿಗೆ ಮಾಹಿತಿ ಬಂದಿತ್ತು. ಪೊಲೀಸರು ಕೂಡ ಇಲ್ಲೇನೋ ನಡೆದಿದೆ ಎಂಬ ಗುಮಾನಿ ಮೇಲೆ ದಾಳಿ ನಡೆಸಿದಾಗ ಹಣದ ರಾಶಿಯೇ ಪತ್ತೆಯಾಗಿದೆ. ಸಿಮೆಂಟ್ ಗೋಡೌನ್ನಲ್ಲಿ ದಾಖಲೆ ಇಲ್ಲದ 3 ಕೋಟಿ ಹಣ ಪತ್ತೆ. 4 ಬ್ಯಾಗ್ ಕಂತೆ ಹಣ, ಆಸ್ತಿ ಮಾರಿದ ದುಡ್ಡೆಂದ ಆರೋಪಿಗಳು. ಇದು ಸಿಮೆಂಟ್ ಗೋಡೌನ್. ಅದರಲ್ಲಿ ಮೂಟೆ ಸಿಮೆಂಟ್ಗಿಂತ ಹೆಚ್ಚಾಗಿ ಕಂತೆ ನೋಟುಗಳೇ ಪತ್ತೆಯಾಗಿದೆ. ಅಂದಹಾಗೆ ಈ ಗೋಡೌನ್ ಇರೋದು ಮಹಾಲಕ್ಷ್ಮಿ ಲೇಔಟ್ನ ಕುರುಬರಹಳ್ಳಿಯಲ್ಲಿ. ಶಶಾಂಕ್ ಅನ್ನೋರ ಸಿಮೆಂಟ್ ಗೋಡೌನ್ ಮೇಲೆ ಜೂನ್ 2ರಂದು ಪೊಲೀಸರು ದಾಳಿ ನಡೆಸಿದ್ರು. ದಾಳಿ ವೇಳೆ 3 ಕೋಟಿ ರೂಪಾಯಿ ಹಣ ಪತ್ತೆಯಾಗಿತ್ತು. ದಾಖಲೆ ಇಲ್ಲದ ಹಣವನ್ನ ಸೀಸ್ ಮಾಡಿರುವ ಪೊಲೀಸರು ಇಬ್ಬರನ್ನ ಬಂಧಿಸಿ ಎಫ್ಐಆರ್ ದಾಖಲಿಸಿದ್ದಾರೆ. ಕೇಸ್ ದಾಖಲಿಸಿ ಐಟಿ ಇಲಾಖೆ ಅಧಿಕಾರಿಗಳ ಜತೆ ಹಣ ಎಣಿಕೆ ಮಾಡಿ ವಶಕ್ಕೆ ಪಡೆಯಲಾಯಿತು. ತನಿಖೆ ವೇಳೆ ಈ ಗೋಡೌನ್ ವೆಂಕಟೇಶ್ಗೆ ಸೇರಿದ್ದು. ನಾಗರಾಜು ಅನ್ನೋರು ಹಣ ತಂದಿಟ್ಟಿದ್ದಾರೆಂದು ಗೊತ್ತಾಗಿದೆ. ಬಳಿಕ ಇಬ್ಬರನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ದಾಖಲೆ ಇಲ್ಲದಂತಹ 3 ಕೋಟಿ ರೂಪಾಯಿ ನಗದು ಹಣ ಪತ್ತೆಯಾಗಿರುವಂತಹ ಘಟನೆ ಕುರುಬರಹಳ್ಳಿಯ ಜೆಸಿ ನಗರದ ಗೋಡೌನ್ನಲ್ಲಿ ಜೂನ್ 2ನೇ ತಾರೀಕು ಮಹಾಲಕ್ಷ್ಮಿ ಲೇಔಟ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಈ ಒಂದು ಜೆಸಿ ನಗರದ ಶೇಷಾದ್ರಿ ಇಂಡಸ್ಟ್ರೀಸ್ ಎಂಬ ಈ ಒಂದು ಗೋಡೌನ್ನಲ್ಲಿ ಸುಮಾರು 3 ಕೋಟಿ ರೂಪಾಯಿ ಹಣ ಪತ್ತೆಯಾಗಿರುವಂತಹ ಅಂದ್ರೆ ಜೂನ್ 2ನೇ ತಾರೀಕು ಸಂಜೆ ಮಹಾಲಕ್ಷ್ಮಿ ಪೊಲೀಸ್ನವರು ಗಸ್ತಿನಲ್ಲಿರ್ತಾರೆ. ಈ ವೇಳೆ ತಮ್ಮ ಬಾತ್ಮೀದಾರರಿಂದ ಒಂದು ಗೋಡೌನ್ನಲ್ಲಿ ಈ ರೀತಿಯಾಗಿ ಕಳ್ಳತನ ಮಾಡಿರುವಂತಹ ಹಣ ಅಥವಾ ಒಂದು ಮೋಸ ಮಾಡಿದಂತಹ ಹಣವನ್ನು ಶೇಖರಿಸಿಟ್ಟಿದ್ದಾರೆ ಅನ್ನೋದು ಮಾಹಿತಿ ಬರುತ್ತೆ. ಈ ಮಾಹಿತಿಯನ್ನು ತಿಳಿದಂತಹ ಪೊಲೀಸರು ತಕ್ಷಣ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಒಳಗಡೆ 4 ಬ್ಯಾಗ್ಗಳಲ್ಲಿ ಹಣ ಇರೋದು ಗೊತ್ತಾಗುತ್ತೆ. ನಾಗರಾಜ್ ಕೋವಿಡ್ ಟೈಮ್ನಲ್ಲಿ ಬಿಸಿನೆಸ್ ಮಾಡಲು ಜಮೀನಿನ ಮೇಲೆ ಬ್ಯಾಂಕ್ನಿಂದ ಸಾಲ ಪಡೆದಿದ್ರಂತೆ. ಆದರೆ ಹಣ ಕಟ್ಟಲಾಗದೆ ತಮ್ಮ ಜಾಗ ಹರಾಜಿಗೆ ಬಂದಿತ್ತಂತೆ. ಹೀಗಾಗಿ ಚಿತ್ರದುರ್ಗದ ಪ್ರಾಪರ್ಟಿ ಮಾರಿ ಹಣ ತಂದು ಇಟ್ಟಿದ್ರಂತೆ. ಪೊಲೀಸರು ಸೂಕ್ತ ದಾಖಲೆ ನೀಡಲು ನೋಟಿಸ್ ನೀಡಿದ್ದು ಐಟಿ ಇಲಾಖೆ ಕೂಡ ತನಿಖೆ ನಡೆಸ್ತಾ ಇದೆ. ಈ ತನಿಖೆಯಿಂದ ಹಣದ ಮೂಲ ಪತ್ತೆಯಾಗಬೇಕಾಗಿದೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.